ಪ್ರಿಯತಮಾ ಕರುಣೆಯ ತೋರಿಯ ಕರುಣೆಯ ತೋರಿಯ ಸನಿಹಕ್ಕೆ ದಾರಿಯ ಸೇರಿಸಿ ಬಯಕೆಯ ಜೀವನ ಉಳಿಸಿಯ ಪ್ರಿಯತಮಾ 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 ಹಗಲಲಿ ഇരുಳಲಿ ಕನಸಲಿ ಮನಸಲಿ ಹಗಲಲಿ ഇരുಳಲಿ ಕನಸಲಿ ಮನಸಲಿ ಬಳಲಿದೆ ಮೆಚ್ಚಿದೆ ಒಲವಿನ ಸುಳಿಯಲಿ ಬಳಲಿದೆ ಮೆಚ್ಚಿದೆ ಒಲವಿನ ಸುಳಿಯಲಿ ಬೆಮೆರೆತ ಭಯದಲ್ಲಿ ಬೆದರುತ್ತ ಚಳಿಯಲಿ ಬೆಮೆರೆತ ಭಯದಲ್ಲಿ ಬೆದರುತ್ತ ಚಳಿಯಲಿ ವಿರಹದ ಸುಳಿಯಲಿ ನೊಂದೆನು ನೋವಲಿ ನನ್ನಿಗೆ ತಳಮಳ ಯಾರಿಗೆ ಹೇಳಲಿ ನನ್ನಿಗೆ ತಳಮಳ ಯಾರಿಗೆ ಹೇಳಲಿ ಪ್ರಿಯತಮಾ ಪ್ರಿಯತಮಾ ಓ ಪ್ರಿಯತಮೆ ಓ ಪ್ರಿಯತಮೆ ಕರುಣೆಯ ತೋರಯ ದಯ ತೋರಯ ನಿನಗೆ ಮಾರೆಯ ಬಯಕೆಯ ಜೀವವ ಉಳಿಸಯ ಪ್ರಿಯತಮೆ ಓ ಪ್ರಿಯತಮೆ ನೋಡಿದ ಕ್ಷಣದಲ್ಲೇ ನಿಂತೆ ನೀ ಕಂಡಲೇ ಮನೋ ನೋಡಿದ ನಿಂತೆ ನೀ ಕಣ್ಣಲೇ ಆಸೆಯ ಹೂಗಳ ಚೆಲ್ಲಿದೆ ಮನದಲ್ಲಿ ಮನೋ ಮನದಲ್ಲಿ ಆಸೆಯ ಹೂಗಳ ಚೆಲ್ಲಿದೆ ಮನದಲ್ಲಿ ಬೆವರುತ್ತ ಹಣೆಯಲ್ಲಿ ಬೆವರುತ್ತ ಹಣೆಯಲ್ಲಿ ತೀಸಿ ಬಯಕೆಯ ಪ್ರಿಯತಮೆ ಓ ಪ್ರಿಯತಮೆ ಪ್ರಿಯತಮಾ ಓ ಪ್ರಿಯತಮೆ
ಭಾನುಮತಿ, ಪ್ರಾಣೇಶ್ವರ, ಯುದ್ಧಕ್ಕಾಗಿ ಹೊರಟಿರು, ಸಂತೋಷದಿಂದ ಕಳಿಸಿಕೊಡು ಭಾನುಮತಿ. ಆಗಲಿ ಸ್ವಾಮಿ, ನಿಮ್ಮ ಇಚ್ಛೆಗೆ ನಾನೇಕೆ ಅಡ್ಡಿಯಾಗಲಿ? ನಿಮ್ಮ ಇಷ್ಟದಂತೆಯೇ ಆಗಬಹುದು. ಭಾನು, ಯುದ್ಧದಲ್ಲಿ ಜಯಶೀಲನಾಗಿ ಬರುವೆನು, ಸಂತೋಷ ಮುಖದಿಂದ ಕಳಿಸಿಕೊಡು. ಹಾಗೆ ಆಗಲಿ ಪ್ರಾಣೇಶ್ವರ. ಬಹುಕಾಲ ತಪಗೈದೆ ನಿನ್ನ ಪಡೆಯಲು, ನಿನ್ನವನು ನಾನಾಗಲು. ಬನು ಬಹುಕಾಲ ತಪಗೈದೆ ನಿನ್ನ ಪಡೆಯಲು, ನಿನ್ನವನು ಕಾಲ್ಗೆಜ್ಜೆ ಮೆರವ ಮರ್ತದಲ್ಲಿ ಬಂದೆ ಬೆಳಕಿನಲ್ಲಿ, ಹಗಲು ಇರುಳಾಯ್ತು ಈಗಲೂ ಹರವಾಯ್ತು ನಮ್ಮ ಬದುಕಿನಲ್ಲಿ. ಕುಣಿವ ಕಾಲ್ಗೆಜ್ಜೆ ಮೆರವ ಮರ್ತದಲ್ಲಿ ನಮ್ಮ ಬದುಕಿನಲ್ಲಿ, ಹಗಲು ಇರುಳಾಯ್ತು ಈಗಲೂ ಹರವಾಯ್ತು ನಮ್ಮ ಬದುಕಿನಲ್ಲಿ. ಪ್ರಿಯತಮೇ ಪ್ರಿಯತಮೇ ನೀ ನನ್ನ ಬಾಳಿನ ಜೀವವೋ, ನೀ ನನ್ನ ಪ್ರೇಮದ ರೂಪವೋ. ನೀ ನನ್ನ ಬಾಳಿನ ಜೀವವೋ, ನೀ ನನ್ನ ಪ್ರೇಮದ ರೂಪವೋ. ಬಹುಕಾಲ ತಪಗೈದೆ ನಿನ್ನ ಪಡೆಯಲು, ನಿನ್ನವನು ನಾನಾಗಲು, ನನ್ನವಳು ನೀನಾಗಲು. ಮಾಲೆಯಲ್ಲಿ ಮುಗುನಗೆ ಚೆಲ್ಲಿ ಬಂದ ಬೆಸೆಯಲ್ಲಿ, ಪ್ರೇಮ ಸತಿಯಿಂದ ಮೆಚ್ಚು ಮನತಾರೆ ನಮ್ಮ ಎಲ್ಲಿ. ಮೇಘ ಮಾಲೆಯಲ್ಲಿ ಹಗಲು ಬಂದ ಬೆಸೆಯಲ್ಲಿ, ಪ್ರೇಮ ಸತಿಯಿಂದ ಮೆಚ್ಚು ಮನತಾರೆ ಬಂದ ಹೃದಯದಲ್ಲಿ. ಪ್ರಿಯತಮೇ ಪ್ರಿಯತಮೇ ಬಾಳಿನ ಜೀವವೋ, ನೀ ನನ್ನ ಪ್ರೇಮದ ರೂಪವೋ. ನೀ ನನ್ನ ಬಾಳಿನ
ಸೌಭಗರಾಜ ಶಕುನಿ, ಏಕೆ ಶಕುನಿ ಮೌನವಾಗಿ ನಿಂತಿರುವೆ? ದುರ್ಯೋಧನ 99 ಮಂದಿ ಅನ್ನು ಸಮೂಲವಾಗಿ ನಾಶ ಮಾಡುವೆನೆಂದು ಹೇಳಿ ಅಂದು ನೀನು ಮಾಡಿದ ಶಪಥವೇನಾಯಿತು? ಅಂದು ನೀನು ಮಾಡಿದವೇನಾಯಿತು ಶಪಥ? ಏನಾಯಿನ ಛಲ? ಏನಾಯಿನ ಸೇಡು? ಸತ್ತು ಈ ಸೋದರರಾದ ಕ್ಷತ್ರಿಯ ಆಶ್ವಾಸನೆಯನ್ನೇ ಅವಹೇಳನ ಮಾಡುತ್ತಿರುವ ಅದವ ಮರಳುಗಳೇ ಸತ್ತು. ಏನಿ ಬಗೆಯ ಕುವಕ ಕೂಟದ ಕಕ್ಕಸ ಕೇಕೆ? ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೊಳ್ಳುತ್ತಿರುವ ಪ್ರಚಂಡ ಮಾರುತಗಳ ಪ್ರಳಯ? ಅಖಂಡ ವನದ ಖಂಡಕ್ಕೆ ಕುವಕ ಕೂಟದ ಕುಕ್ಷೀಣತೆ ಪ್ರವೀಣ ಮಾತ್ಸರ್ಯದ ಮಹಾ ನಿಪುಣ ಈ ಸೋಮರ ಶಕುನಿ ಒಡನೆ ನಿಂಬುಗಳ ಸರಸ ಸಲ್ಲಾಪ. ದುರ್ಯೋಧನ, ದುರ್ಜಿತ, ದುರ್ಜಾತ, ದುರ್ಯೋಧನೆ ಕೇಳ. ಅಂದು ಇರಪಡಿಗಾದಂಥ ಗಾಂಧಾರ ವಂಶೋದ್ಧಾರಕರಾದಂಥ ನನ್ನ 99 ಮಂದಿ ಸಹೋದರರು ಹಾಗೂ ನನ್ನ ಜನ್ಮದಾತರನ್ನು ನಿನ್ನ ಕತ್ತಲ ಪ್ರವಾಹದಲ್ಲಿ ಇರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಹಬ್ಬ ನನ್ನ ಗುಂಡಿಗೆ ನಡುಗುತ್ತಿರುವುದು, ನನ್ನ ಕೈಕಾಲುಗಳೇ ಕಂಪಿಸುತ್ತಿರುವುದು, ನನ್ನ ರಕ್ತವೇ ಕುದಿಯುತ್ತಿರುವುದು. ದುರ್ಯೋಧನ, ಅಂದು ನಿರಪಣಿಗಾದಂತಹ ಗಾಂಧಾರ ವಂಶೋದ್ಧಾರಕರಾದಂತಹ ಅಂದು ನನ್ನ ಹತಭಾಗ್ಯ ಸಹೋದರಿಗೆ ನೀನು ಒಂದು ಒಳಗೆ ನೀರು, ಒಂದು ಇಡೀ ಮುಷ್ಟಿ ಅನ್ನವನ್ನು ನೀಡಿ ಕೊಡುತ್ತಿದ್ದೆ. ಆದರೆ ಆ ನನ್ನ ಸಹೋದರು ಅದನ್ನೆಲ್ಲವೂ ನರಗಿಟ್ಟು ತಾವೆಲ್ಲ ಉಪವಾಸವನ್ನು ಮಾಡಿ ಒಬ್ಬೊಬ್ಬರಾಗೇ ಹತರಾದರು. ಈ ದಾರುಣ ದೃಶ್ಯವು ನನ್ನ ಸ್ಮೃತಿ ಪಟಲದಲ್ಲಿ ಅಚ್ಚರದೆ ಉಳಿದು ನಿರಂತರ ಬಡಬಾಗ್ನಿ ಜ್ವಾಲೆಯಲ್ಲೇ ನೊಂದು ಬೆಂದು ಕೃಶವಾಗಿದೆ. ನನ್ನ ಈ ದೇಹವನ್ನು ಅಣು ಅಣುವಾಗಿ ಛಿದ್ರವಾಗಿ ತುಂಡರಿಸುವುದು ಸಹ ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಹೊರತಾಗಿ ಮತ್ತಿನ್ಯಾವ ಆಕಾಂಕ್ಷೆಗಳು ನನ್ನ ನರಸಲು ಅಸಾಧ್ಯ. ದುರ್ಯೋಧನನ ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಮರೆತಿರುವ ದುರುಳ ದುರ್ಯೋಧನೆ ಕೇಳ. ಅಧಿಕಾರ 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 ಮದದಿಂದ ಕೊಬ್ಬಿ ಬರುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಈಶ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ಮೂರ್ಖ ನಾನು ನೋಡುವೆ. ಅತಿ ಆಸೆ ತುಂಬಿ ಹೋದು ನಿನ್ನ ಮನದಲ್ಲೇ, ಅತಿ ಆಸೆ ತುಂಬಿ ಹೋದು ನಿನ್ನ ಮನದಲ್ಲೇ, ನಿನ್ನ ಕುಲನಾಶ ಕರೆಯುವುದೇ ಎನ್ನ ಮನದಲ್ಲೇ, ನಿನ್ನ ಕುಲನಾಶ ಕರೆಯುವುದೇ ಎನ್ನ ಮನದಲ್ಲೇ, ದರಯಾಳು ಆಸಹಿತ ನಿನ್ನ ಮನದಲ್ಲೇ, ದರಯಾಳು ಆಸಹಿತ ನಿನ್ನ ಮನದಲ್ಲೇ, ನಿನ್ನ ಕೊಲೆ ಮಾಡೋ ಸಂಚು ಇದೆ ಎನ್ನ ಮನದಲ್ಲಿ. ಇದು ನಿನ್ನದು ತಪ್ಪು, ಇಲ್ಲ ನನ್ನದು ತಪ್ಪು. ನಾವಿಬ್ಬರನ್ನು ಸೃಷ್ಟಿಸಿ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಮದದಿಂದ ಕೊಬ್ಬಿ ಬರುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಈಚ ನಾನು ನೋಡುವೆ, ದ್ರೋಹಿ ನಾನು
ಕೊಬ್ಬಿನರಲ್ವೇ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು ಈಚ ನಾನು ನೋಡುವೆ ಮೂರ್ಖ ನಾನು ನೋಡುವೆ ರೋಹಿ ನಾನು ನೋಡುವೆ. ನಾನು ಸಹ ನಿನ್ನಂತೆ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತ ರಾಜರನ್ನು ಮನವೊಲಿಸಿಕೊಂಡು ರಾಜ್ಯಭಾರ ಮಾಡಬಹುದಾಯಿತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲ ಗಾಳಿ ಗೋಪುರವಾಯಿತು. ಅಂತೆ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು, ನಿನ್ನಂತ ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ನಾಡು ನುಡಿಯಂತೆ ನಿನ್ನನ್ನು ಹೊಡಿಗಡಿಗೂ ಅಡ್ಡದಾರಿಗೆಳೆದು ಹಸ್ತಿನಾವತಿ ರಕ್ತ ಸಿಂಹಾಸವನ್ನು ರಕ್ತದ ಕೋಣೆಯಲ್ಲಿ ಮುಳುಗಿಸುವೆನು. ಅಣ್ಣ 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 ಅಂದು ಅಳಬೇಡಿರಿ ನನ್ನ ಭಾಗ್ಯ ಸಹೋದರರೇ, ಅಳಬೇಡಿರಿ. ದುರ್ಯೋಧನ 99 ಮಂದಿ ಸಹೋದರರಿಂದ ಸಹೋದರ ಚಿನ್ನ ಮುಂಡಗಳಿಂದ ನರಕದಲ್ಲಿ ನಿಮಗೆ ನಿರಂಜನವನ್ನು ಮಾಡಿಸುವೆನು. ದುರ್ಯೋಧನ ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಂದಾಗುವ ಹಿಂಸೆಯು ಅತಿ ಭಯಾನಕ ಎನಿಸುವುದು. ತಾಯಿಯ ಕಣ್ಣೀರಿಂದ ತೊಯ್ದ ಗುರು ಹಿರಿಯರ ರಕ್ತದಿಂದ ಕಳಂಕಿತರಾಗಿ ಪತ್ರು ಶೋಕವನ್ನು ದಹಿಸುತ್ತಾ ನಿನಗಾಗಿ ಒಂದೇ ಒಂದು ತೊಟ್ಟು ನಿಟ್ಟಿಸರು ಬಿಡಿರುವಂತೆ ಮಾಡಿ ನರಕದ ಮಾರ್ಗವನ್ನು ಇಳಿಸುವೆನು. ನರಕದ ಮಾರ್ಗ ನಿನಗೆ ಶಕುನಿ, ನಿನಗೆ ಪರಮ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನವಾಯಿತು ಕೌರವೇಶ್ವರ. ಮಾವ, ನಾನು ಮಾಡಿದ ಕಾರ್ಯ ಉಚಿತವೇ ಮಾವ? ಚಿಂತೆಯಕ್ಕೆ ಕುರ್ರಾಜ, ಜಯದ್ರಥ ಕೃತನ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಈ ದಿನ ಸಮಾಚಾರವನ್ನು ತಂದನಲ್ಲವೇ? ಮಾವ, ನಾನು ಅದಕ್ಕಾಗಿ ಚಿಂತಿಸಿದಿಲ್ಲ ಮಾವ. ಏ ದುರ್ಯೋಧನನು ಎಂದಿಗೂ ಅಸಹಾಯ ಶೂರನು. ನನ್ನೆರಡು ತೋಳುಗಳಿಂದ ಆ ಪಾಂಡವರ ಸೈನ್ಯವನ್ನು ಎದುರಿಸಬಲ್ಲೆ. ಆದರೆ ಜಾತಿ ಹಿಂಸೆ, ಸ್ವೈದ ಕಲಹ ಇದು ಉಚಿತ ಕಾರ್ಯವೇ ಮಾವ? ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಎಷ್ಟೋ ವಿಧ ವಿಧವಾಗಿ ಹೇಳಿದನು ಯೋಧವ ನರ್ತಕಾರಿ ಎಂಬುದನ್ನು. ನಾನು ಅವನ ಮಾತನ್ನು ನಿರಾಕರಿಸಿದನು ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ, ಅವನ ಮಾತು ಪರಿಗಣವಲ್ಲ ಬಿಡು ಕೌರವೇಶ್ವರ. ಅಖಂಡ ಪಡೆಯೋ ಅದಾಂತ ಭೀಮನ ಮಂಡೆ ಮುರಿದು ಚಂದ ನಾಡಿ. ಅಖಂಡ ಪಡೆಯೋ ಅದಾಂತ ಭೀಮನ ಅಖಂಡ ಪಡೆಯೋ ಅದಾಂತ ಭೀಮನ ಮಂಡೆ ಮುರಿದು ಚಂದ ನಾಡಿ. ಜಗದಿನಲ್ಲಿ ನೀಚನ ಜಗದಿನಲ್ಲಿ ನೀಚನ ಜಗದಿನಲ್ಲಿ ನೀಚನ ದುರಾಗ್ರದಲ್ಲಿ ದುರಾತ್ಮಕರ ಪಡೋದಾಳಿ ಸೀಳಿದೆ ಪಡೋದಾಳಿ ಸೀಳಿದೆ ಪಡೋದಾಳಿ ಸೀಳಿದೆ. ಹಾಗಾದ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವಂತೆ ನಾಳಿನ ಪ್ರಾತಃ ಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವಂತೆ ಗ್ರಜ. ಏನು ಸಹೋದರ? ಕೃಷ್ಣನು ಹಸ್ತಿನಾವತಿಯಲ್ಲಿ. ಹೋಗು ಸಹೋದರ, ಆತನ ಸತ್ಕಾರಕ್ಕೆ ಸಿದ್ಧವಾಗು. ಅಗ್ರಜ, ಆ ದರ್ಪಿತನಾದ ಗೋಪಾಲಕನು ನಮ್ಮ ಸತ್ಕಾರವನ್ನು ಎಂದಿಗೂ ನಿರೀಕ್ಷಿಸುತ್ತಿದ್ದ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸುವನು. ಅವನದೆಷ್ಟು ಅವಹೇಳನ ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು
ಭಕ್ತರ ಪರಾಧೀನನು. ಆತ ಕೃಷ್ಣನಿಗೆ ವಿದುರನಂತಹ ಭಕ್ತರು ಮತ್ತೆ ಯಾರಿರುವರು? ಈ ದಿನ ವಿದುರದ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಹೋಗು, ತಮ್ಮ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಮುರಾರ ಕೃಷ್ಣನ ಕೊಟ್ಟಿ ಮಜಾಲವ ಮೂಲವ ತಿಳಿಯುವುದು ಅಸಗಳವೇ. ಅಗ್ರಜ ಮುರಾರ ಕೃಷ್ಣನ ಕೊಟ್ಟಿ ಮಜಾಲವ ಮೂಲವ ತಿಳಿಯುವುದು ಅಸಗಳವೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿರುವುದು ನನಗೆ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿರುವುದು ನನಗೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ನಲ್ಲಯರ ಗಲ್ಲನವನ್ನು ಹರಿಯಲಿ ಪರಿದುಡುತ್ತದೆ. ನಲ್ಲಯರ ಗಲ್ಲನವನ್ನು ಹರಿಯಲಿ ಪರಿದುಡುತ್ತದೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ. ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ, ನನಗೊಪ್ಪದು ಒಪ್ಪದು ಒಪ್ಪದು. ಸಹೋದರ ಸಹೋದರ, ನೋಡಿದೆ ಮಾವ, ನನ್ನ ತಮ್ಮನ ಕ್ರೋಧಾದಿ ಸ್ವರೂಪವನ್ನು ಮಾದಕಗಳಿಷ್ಟಿದ್ದರು ಈ ಸಿಂಹಕ್ಕೆ ಸರಿದಾಡಿ ಆಗಬಲ್ಲರು. ಮಾವ, ಈಗ ನಾನು ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಿದೆ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ಹಾಗಿದ್ದರೆ ಈ ಸಾರ್ವಭೌಮನ ವೈಭವನ್ನೇ ತೃಢೀಕರಿಸಿ ಕೇವಲ ದಾಸಿ ಪುತ್ರನ ಮುಡುಕು ಜೋಪಡಿಯನ್ನು ಆಶ್ರಯಿಸಿದ್ದಾನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸಬೇಕು ಕೌರವೇಶ್ವರ? ಮಾವ, ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ ಮಾವ? ಆತನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡಲೆಂದೇ ಅವತರಿಸುವನು. ಯಾರು ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡುವರು. ಕುರುಹಿರರ ಕಂಸ, ಜರಾಸಂಧ, ಶಿಶುಪಾಲಾದಿಗಳು ಎಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನೇ ಸಂಹರಿಸಿದರು. ಅರಳು ಮರುಳಾದ ಉಗ್ರಸೇನನ್ನು ನೆಪ ಮಾತ್ರಕ್ಕೆ ಸಿಂಹಾಸನ ಮೇಲೆ ಕುರುಳಿಸಿ ಸಹೋದರನ್ನು ಸ್ವಪಾನ ಪಾಮತ್ರನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಇಂಥವನಿಗೆ ಮನ್ನಣೆಗೆ ಕೌರವೇಶ್ವರ? ಮಾವ, ಹಾಗಾದರೆ ನನ್ನನ್ನು ಕೃಷ್ಣನ ಅರಮನೆಗೆ ಯಾಕೆ ಕಳಿಸಿದೆ ಮಾವ? ಆತನಗ ಬಾಗಿಲಲ್ಲಿ ಕಾದು ಕುಳಿತು ಎತ್ತ ಸಹಾಯವನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶ ಇತ್ತು ಕೌರವೇಶ್ವರ. ಏನು ನಿನ್ನ ಉದ್ದೇಶ? ಕಾಳ ಸ್ವರೂಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಳಗೆ ಸರಸ ಮಾಡಬಹುದಲ್ಲವೇ ಕೌರವೇಶ್ವರ? ಕೃಷ್ಣನಿಗಿಂತ ಕೃಷ್ಣನ ಯುಧಾನ್ಮತವಾದ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕತೆವಾಗಿರುವುದು. ಕೃಷ್ಣನು ಸೈನ್ಯ ಸಮೇತವಾಗಿ ನಿನ್ನ ಪಕ್ಷವನ್ನು ವಹಿಸಿದ್ರೆ, ಕೃಷ್ಣ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ಕೇಳಬೇಕಾಗಿತ್ತು. ಆದರೆ ಅರ್ಜುನನು ಈ ಸಂಕಟದಿಂದ ನಿನ್ನನ್ನು ಪಾರು ಮಾಡಿದನು ಕೌರವೇಶ್ವರ. ಮಾವ, ಕೃಷ್ಣನು ನೀನೇನು ವಂಚಕನೇ ಇರುವುದು, ಆದರೆ ಪಾಪ ಆ ಪಾಂಡವರನ್ನು ಮನ್ನಿಸುವುದೇಕೆ ಮಾವ? ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಕೌರವೇಶ್ವರ. ಹೇಗೆ ಮಾವ? ಏಕೆಂದರೆ ಅವರೆಲ್ಲ ಅವರ ಆಜ್ಞಾಧಾರಕರು. ಇದ್ದರು ಇರಬಹುದು. ನೀನೇನಾದರೂ ಸಂಧಾನಕ್ಕೆ ಸಂಬಂಧಿಸಿ ಅವರಿಗೆ ಆಶ್ರಯವನ್ನು ಕೊಟ್ಟಿದ್ದೆ ಆದರೆ ವಿನಾಶಕ್ಕೆ ನೀನ ಕಾರಣನಾಗು. ಅಲ್ಲವಯ್ಯ, ಮಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನಕ್ಕೂ ನಷ್ಟವಾಯಿತು. ಪುನಃ ಅವರು ಅದನ್ನು ಹೊಂದುವುದೆಂದರೇನು?
ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ಭಿಕ್ಷುಕರ ಅಂಜಲಾಚೆ ನೀಡುವುದು ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸಿದ್ದರೆ ರಣಕ್ಷೇತ್ರ ಕ್ಷಣಿಸಿ ರಾಜಲಕ್ಷ್ಮಿಯನ್ನು ಕೈ ಹಿಡಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ ವೃತ್ತಿ ಏಕೆ? ದೇಹಿ ದೇಹಿ ಎಂದು ಸರಿ ಹಾಗೆ ಹೇಳಿದ ಸೋಮರಾಜ. ಯುದ್ಧದ ಹೊರತಾಗಿ ನಿನ್ನ ಸಲಹೆ ಇಲ್ಲದೆ ಮತ್ಯಾವ ಕಾರ್ಯವೂ ಮಾಡುವುದಿಲ್ಲ ಮಾವ. ಪಾಂಡವರಿಗೆ ಸೂಜಿವನ್ನಷ್ಟು ಜಾಗವನ್ನು ಕೊಡುವುದಿಲ್ಲ ಮಾವ. ಅಷ್ಟು ಮಾತ್ರವಲ್ಲೇ ಸುಯೋಧನ ಸಂಧಿಯ ನೆಪದಿಂದ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಆಗಲೇಬೇಕು ಮಾವ. ಈ ವಿಚಾರದಲ್ಲಿ ನನ್ನೊಂದು ಸಲಹೆ ಇರುವುದು ಕೌರವೇಶ್ವರ. ಏನು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸುವನು. ಈಗ ನಡೆ ಕೌರವೇಶ್ವರ. ಹಾಗಾದ್ರೆ ಓಡೋಣ ಮಾವ. ನಡೆ 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 ನಡೆ. ಕುರುಕುಲ ರಣಕಲಿ ರಣರಂಗದಲ್ಲಿ ನೀನಾಗುವೆ ರಣಬಲಿ. ದುರ್ಯೋಧನ ಬೋರ್ಗರ ಬಿರುಗಾಳಿಗೆ ಸೇಡಿನ ಕಾರ್ಮೋಡವನ್ನು ಎಬ್ಬಿಸಿ ಆರ್ಭಡಿಸುವ ಗುಡುಗುಳು ಸಿಡುಗಳೇ ದರೆಯನ್ನೇ ಬಿರುವಂತೆ ಮಾಡಿ ನಿನ್ನೀ ಕುರು ಸಾಮ್ರಾಜ್ಯವು ಈ ಶಕುನಿಯ ಕೃತ್ರಿಮದ ವಿಷದ ಮಳೆಗೆ ಎಂದಿಗೆ ಸಿಕ್ಕಿ ಹೋಗುವುದೋ ಅಂದೇ ಈ ಶಕುನಿಗೆ ಆನಂದ ಪರಮಾನಂದ. ಆನಂದ ಹೇ ಶಕುನಿಗೆ ಪರಮಾನಂದ, ಹೇ ಕುರುಕ್ಷೇತ್ರದಿಂದ ಆನಂದ. ಕುರು ಪಾಂಡವರ ಸಂಗ್ರಾಮ, ಹೇ ಕುರುಕುಲ ವಂಶವೇ ನಿರ್ನಾಮ. ಕುರು ಪಾಂಡವರ ಸಂಗ್ರಾಮ, ಹೇ ಕುರುಕುಲ ವಂಶವೇ ನಿರ್ನಾಮ. ಪಾಂಡವರಿಗೆ ಜಯವೋ, ಕೌರವರಿಗೆ ಅಪಜಯವೋ. ಆನಂದ ಆನಂದ ಹೇ ಶಕುನಿಗೆ ಪರಮಾನಂದ, ಹೇ ಕುರುಕ್ಷೇತ್ರದಿಂದ ಆನಂದ. ಸೇಡಿನ ಸರ್ಪದ ಯಜಗಟ್ಟೆ ಸರಸವನಾಡಲು ಬಯಸುವಯ. ಸೇಡಿನ ಸರ್ಪದ ಯಜಗಟ್ಟೆ ಸರಸವನಾಡಲು ಬಯಸುವಯ. ಎನ್ನ ವಿನಾಶಕ್ಕೆ ನಾಂದಿಯ ನಾಡಿ ಆನಂದವನ ಹೊಂದುವೆ. ಆನಂದ ಆನಂದ ಹೇ ಶಕುನಿಗೆ ಪರಮಾನಂದ, ಹೇ ಕುರುಕ್ಷೇತ್ರದಿಂದ ಆನಂದ. ಕೌರವ ಕುರಿಗಳ ಕೊಬ್ಬಿಸುವೆ, ಆ ಕುರಿಗಳ ರಣದಲ್ಲಿ ಬಲಿ ಕೊಡುವೆ. ಕೌರವ ಕುರಿಗಳ ಕೊಬ್ಬಿಸುವೆ, ಆ ಕುರಿಗಳ ರಣದಲ್ಲಿ ಬಲು ಕೊಡುವೆ. ತರ್ಪಣ ನೀಡುವ ಅನುಜರ ನಿಮಗೆ, ತರ್ಪಣ ನೀಡುವ ಅನುಜರ ನಿಮಗೆ. ಆನಂದವನೇ ಹೊಂದಿರೆ ಆನಂದ ಆನಂದ ಹೇ ಶಕುನಿಗೆ ಪರಮಾನಂದ, ಹೇ ಕುರುಕ್ಷೇತ್ರದಿಂದ ಆನಂದ.
ನಾನು ಮಾಡಿದ ಕರ್ಮಾನ ಫಲವು ವಿಶೇಷವಾಗಿರುವುದು. ಎಂದಿಗೆ ಪರಮಾತ್ಮನು ತನ್ನ ಅಭಯಸ್ತವನ್ನು ನನ್ನ ಮಸ್ತಕದ ಮೇಲಿರಿಸುವನೋ, ಯಾವಾತನನ್ನು ನೋಡಲು ಯೋಗಿಗಳು ಆಗಲಿರಲು ತಪವನ್ನು ಆಚರಿಸಿ ಬಳಲುತ್ತಿರುವವರು, ಯಾವಾತನು ಸಕಲ ಜೀವಿಗಳಿಗೆ ಆಧಾರನು ಸಮಸ್ತಕ್ಕೂ ಕರ್ತನೋ ಅಂತಹ ಕರುಣಾನಿಧಿಯು ಸರ್ವಜ್ಞನು ಸರ್ವವ್ಯಾಪಿಯೂ ಆದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನ ರಾಜಸಭೆಗೆ ಹೋಗುವಾಗ ಈ ದೀನನಾದ ವಿದುರನ್ನು ಧ್ಯಾಪಿಸಿಕೊಳ್ಳುವನೇ. ಪರಮಾತ್ಮ, ನಿನ್ನ ದರ್ಶನ ಭಾಗ್ಯ ಪಡೆಯುವ ತನಕ ಈ ಕ್ಷೀರಪಾನದಿಂದಲೇ ನನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳುವೆನು. ಇದು ಕೃಷ್ಣಯ್ಯ ನಿನಗರ್ಪಿತವಾಗಲಿ. ಕೃಷ್ಣಾರ್ಪಣ ವಸ್ತು. ಪರಮಾತ್ಮ ಕೃಷ್ಣ ಮುಕುಂದ ಮಧುಸೂದನ ಮುರಾರಿ ಕೃಷ್ಣ ಪರಮಾತ್ಮ ಮೊರೆ ಕೇಳಿ ಬಾರೆಯ ಮುರಾರೇ ಭಕ್ತನ ಮೊರೆಯಾತಿಸಿ ಚೌರಿ ಮೊರೆ ಕೇಳಿ ಬಾರೆಯ. ಪರಮಾತ್ಮ ಪರಮಾತ್ಮ ಎಲ್ಲಿರು ತಂದೆ? ರುಕ್ಮಿಣಿ ಲೋಲ ಪಾರಿದ ಮಾಲ. ಪರಮಾತ್ಮ ರುಕ್ಮಿಣಿ ಲೋಲ ಪಾರಿದ ಮಾಲ ವರಗುಣಶೀಲ ವಸುದೇವ ಬಾಲ. ಪರಮಾತ್ಮ ವರಗುಣಶೀಲ ವಸುದೇವ ಬಾಲ ಬಣ್ಣಿಸಲಗುದೆ ನಿನ್ನಯ ಲೀಲಾ. ಕೃಷ್ಣ ಕೃಷ್ಣ ಪರಮಾತ್ಮ ಬಣ್ಣಿಸಲಹುದೆ ನಿನ್ನಯ ಲೀಲಾ. ಬಣ್ಣಿಸಲಹುದೆ ನಿನ್ನಯ ಲೀಲಾ. ನೀರಜಲೋಚನ ದರುಶನ ತಾರ ನೀರಜಲೋಚನ ದರುಶನ ತಾರ ಮೊರೆ ಕೇಳಿ ನೀ ಬಾರೆಯ ಮುರಾರೇ ಭಕುತನ ಮೊರೆಯಾಚಿಸಿ ಚೌರಿ ಮೊರೆ ಕೇಳಿ ನೀ ಬಾರೆಯ. ಎನ್ನ ಮೊರೆ ಕೇಳಿ ನೀ ಬಾರೆಯ, ಎನ್ನ ಮೊರೆ ಕೇಳಿ ನೀ ಬಾರೆಯ. ವಿದುರ, ಕುಶಲವೇ? ಪರಮಾತ್ಮ, ಈ ದೀನನ ಮೇಲೆ ದಯ ತೋರಿ ದರ್ಶನತೆಯಲ್ಲ ಪ್ರಭು. ಇಂದಿಗೆ ನಿಮ್ಮ ಪಾದದ ಧೂಳಿನಿಂದ ನನ್ನ ಕುಟೀರವು ಪವಿತ್ರವಾಯಿತು.
ಪರಮಾತ್ಮ. ವಿದುರ, ಬೆಳಗಿದೆಯ ಮನ ಮಂದಿರದಿ, ಬೆಳಗಿದೆಯ ಮನ ಮಂದಿರದಿ, ಅರಿಸಿದೆಯ ಅಂಧಕಾರ ಮನದಿ. ಪರಮಾತ್ಮ, ಹರಿಸಿದೆಯ ಅಂಧಕಾರ ಮನದಿ, ಬೆಳಗಿದೆಯ ಮನ ಮಂದಿರದಿ. ಪರಮಾತ್ಮ, ಪರಮಾತ್ಮ, ಪರಮಾತ್ಮ. ಪಾಲಗಡೋಲೊಳ್ಳು ಲೀಲೆಯ ನಾಡಿದ ಲೋಳಲೋಚನನೆ ಬಂದೆಯ ತಂದೆ. ಪರಮಾತ್ಮ, ಪಾಲಗಡಲೊಳ್ಳು ಲೀಲೆಯ ನಾಡಿದ ಲೋಳಲೋಚನನೆ ಬಂದೆಯ ತಂದೆ. ಕಡುಸಿಲೆಯಾದ ಈ ಬೆರಳ ಕಡೆ ತೋರಿಯೇ, ಕಡುಸಿಲೆಯಾದ ಈ ಜಡಲ ಕಡೆ ತೋರಿಯೇ, ಭವ್ಯ ಮೂರ್ತಿಯ ಮಾಡಿದೆಯ. ಪರಮಾತ್ಮ, ಭವ್ಯ ಮೂರ್ತಿಯ ಮಾಡಿದೆಯ. ಕರಣ ಮರ ಕೇಳಿ ಕುರುಳ ಹಿರಣ್ಯನ ಕರುಳನ್ನು ಕೊರಳಲ್ಲಿ ಧರಿಸಿದೆಯ. ಕರಳ ಮರ ಕೇಳಿ ತುರುಳ ಹಿರಣ್ಯನ ಕರುಳನ್ನು ಕೊರಳಲ್ಲಿ ಧರಿಸಿದೆಯ. ಕರಿಯ ಮರ ಕೇಳಿ ಅರಿಯ ನೀ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ. ಪರಮಾತ್ಮ, ತರಿಯ ಮರ ಕೇಳಿ ಅರಿಯ ನೀ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ. ಹರಿ ಅನಂತ ಗುಣ ರೂಪಣೆ ನಿನ್ನ, ಹರಿ ಅನಂತ ಗುಣ ರೂಪಣೆ ನಿನ್ನ ಭಜಿಸುವೆನು ತರಣವನ್ನು ಮನದೊಳಗೆ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ನಮೋ ನಮೋ ನಾರಾಯಣ. ಬೆಳಗಿದೆಯ ಮನ ಮಂದಿರದಿ, ಹರಿಸಿದೆಯ ಅಂಧಕಾರ ಮನದಿ, ಬೆಳಗಿದೆಯ ಮನ ಮಂದಿರದಿ, ನನ್ನ ಮಂದಿರದಿ, ನನ್ನ ಮಂದಿರದಿ. ವಿದುರ, ನಿನ್ನ ಕೊಂಡಾಟವೂ ಆಗಿರಲಿ. ನಾನು ಮಾರ್ಗಾಯಸದಿಂದ ಬಹಳ ಬಳಲಿ ಇಲ್ಲಿಗೆ ಬಂದಿರುವೆ. ಮೊದಲು ಏನಾದರೂ ಆಹಾರವನ್ನು ಕೊಡೆಯ. ಪರಮಾತ್ಮ, ಪ್ರಪಂಚದಲ್ಲಿರುವ ಸಕಲ ಲೋಕವನ್ನು ತಮ್ಮ ಉದರದಲ್ಲಿಟ್ಟುಕೊಂಡು ಪರಿಪಾಲಿಸುವ ನೀನು, ನಿಮ್ಮ ಅಣುಸ್ವರೂಪಿಯಾದ ನಾನು ನಿಮಗೆ ಏನನ್ನು ನೀಡಲಿದ್ದೇವಾ? ವಿದುರ, ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನ ಬಳಿಗೆ ಹೋಗುತ್ತಿದ್ದೆ. ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಅಲ್ಲಿಂದ ಇಲ್ಲಿಗೆ ಕರೆತಂದಿದೆ. ನೀನೇನು ಸಾಮಾನ್ಯನೇ ವಿದುರ? ಪರಮಾತ್ಮ, ಕೊಡವಿಯೋ ಭಕ್ತ ಶಿರೋಮಣಿ ನೀನು. ಕೊಡವಿಯೋ ಭಕ್ತ ಶಿರೋಮಣಿ ನೀನು, ಬಲ್ಲೆ ನಿನ್ನಯ ಮನವ ಬಿಡು ಬಿಡು, ಬಲ್ಲೆ ನಿನ್ನಯ ಮನವ. ವಿದುರ, ಭಕ್ತಿಯ ಪಾಶದಿ ಚಿತ್ತವನ್ನೊಲಿಸಿದೆ. ಭಕ್ತಿಯ ಪಾಶದಿ ಚಿತ್ತವನ್ನೊಲಿಸಿದೆ. ಎತ್ತ ಹೋದರು ಮನ ಇತ್ತಲೆ ಬರ್ಬೋದು. ಎತ್ತ ಹೋದರು ಮನ ಇತ್ತಲೆ ಬರ್ಬೋದು. ಶಕ್ತನೆಂದೆನಿಸಿಯ ಮತ್ತೊಂದು
ಶಕ್ತನೆಂದೆನಿಸಿಯ ವಿದುರ ಶಕ್ತನೆಂದೆನಿಸಿಯ ಮತ್ತ ಸುಯೋಧನ ಶಕ್ತನೆಂದೆನಿಸಿಯ ಮತ್ತ ಸುಯೋಧನ ಭಕ್ತನೆ ನಿನಗಿಂತ ಉತ್ತಮನೆ ನಿಪನೆ ಭಕ್ತನೆ ನಿನಗಿಂತ ಉತ್ತಮನೆ ನಿಪನ್ ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ ಆ ವಿದುರ ಸತತವು ನನ್ನ ಧ್ಯಾನವನ್ನೇ ಮಾಡುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತ್ಯಾಗ ಮಾಡಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನೇನು ಹೊರಿಯದವನೆಂದು ತಿಳಿದೆಯಾ? ಅದಿರಲಿ, ನನಗೆ ಹಸಿವಾಗುತ್ತಿರುವುದು, ಮೊದಲು ಏನಾದರೂ ಆಹಾರವನ್ನು ಕೊಡೆಯ. ಪರಮಾತ್ಮ, ನನ್ನ ಬಳಿ ಗೋಮಾತೆಯ ಕ್ಷೀರವಲ್ಲದೆ ಬೇರೇನು ಇಲ್ಲವಲ್ಲ ದೇವ. ವಿದುರ, ಕ್ಷೀರವೇ ನನಗೆ ಅತ್ಯಂತ ಪ್ರಿಯವಾದ ಆಹಾರ. ಹಿಂದೆ ಕುಚೇಲನು ಬಹು ಭಕ್ತಿಯಿಂದ ತಂದಿದ್ದ ಅವಲಕ್ಕಿಯ ಸಾರವು ಈಗಲೂ ಸವಿದಂತಿರುವುದು. ರಾಮನ ಅವತಾರದಲ್ಲಿದ್ದಾಗ ಭಕ್ತಳಾದ ಶಬರಿಯು ಬಹು ಭಕ್ತಿಯಿಂದ ಕಚ್ಚಿ ಆರಿಸಿ ತಂದಿತ್ತ ಹಣ್ಣಿನ ರುಚಿಯು ಈಗಲೂ ಸವಿದಂತಿರುವುದು. ಈಗ ನಿನ್ನ ಬಳಿ ಇರುವ ಕ್ಷೀರ ಇವೆಲ್ಲಕ್ಕಿಂತಲೂ ಅತ್ಯುತ್ತಮವಾದದ್ದು. ಎಲ್ಲಿ? ಅದನ್ನೇ ಕೊಡು. ತಮ್ಮ ಇಚ್ಛೆಂತಾಗಲಿ ಪರಮಾತ್ಮ. ವಿದುರ, ಏಕೆ ತವಕ ಪಡುತ್ತಿರುವೆ? ಏನಾಯಿತು? ಏನು ಹೇಳಿದೆ ದೇವ, ನಿನ್ನ ನೈವೇದ್ಯಕ್ಕೆಂದೇ ಇಟ್ಟಿದ್ದ ಕ್ಷೀರವನ್ನು ಈಗ ತಾನೇ ನಿಮಗರ್ಪಿಸಿ ನಾನೇ ಪಾನ ಮಾಡಿಬಿಟ್ಟೆನಲ್ಲ. ವಿದುರ, ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಶೇಷ ಉಳಿದಿರಬೇಕಲ್ಲವೇ? ಎಲ್ಲಿ? ಅದನ್ನೇ ತೆಗೆದುಕೊಂಡು ಬಾ. ಆಗಬಹುದು ಪರಮಾತ್ಮ. ಪರಮಾತ್ಮ, ಇದು ಸ್ವೀಕರಿಸಿ. ನೋಡಿದೆಯಾ ವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ, ಎಂತಹ ಸುಳ್ಳುಗಾರನೆಯ? ಪರಮಾತ್ಮ, ಅದು ನಾನು ಕೊಡುಬಿಟ್ಟ ಎಲ್ಲ ಎಂಜಲಲ್ಲವೇ? ಅಲ್ಲದೆ ಆ ಕ್ಷೀರದಿಂದ ತಮ್ಮ ನ್ಯಾರಿಗೆಯ ತುದಿಯೂ ನೆನೆದಿಲ್ಲವಲ್ಲ. ಏಕೆ ನೆನೆಯುವುದಿಲ್ಲ ವಿದುರ? ನೋಡುತ್ತಿರು. ನಿನ್ನ ಮನೆಯಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ತುಂಬಿರ್ತಿರುವಾಗ ನಿನ್ನ ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಾ? ಅಲ್ಲಿ ನೋಡುವುದರ ನೀನು ಕೊಟ್ಟ ಕ್ಷೀರದಿಂದ ನನ್ನ ಮನಸ್ಸು ತುಂಬಿ ಕ್ಷೀರ ಸಾಗರವೇ ಉಕ್ಕೇರಿಯುತ್ತಿರುವುದು. ಅದು ಅಲ್ಲಿ ನೋಡುವಿದುರ. ಪರಮಾತ್ಮ, ಸಾಗರ ಶಯನಾದ ನಿನ್ನನ್ನು ಎಷ್ಟು ಕೊಂಡಾಡಿದ್ದೇವಾ? ಸಾಗರ ಶಯನ ಸಾಗರ ಶಯನ. ಸಾಗರ ಶಯನ ಶಿರಸಾಗರ ಶಯನ ಮುರುಳೀಧರ ಕರುಣಾಕರ ಪಾಲಿಸೋ ಶ್ರೀ ಹರಿ. ಪರಮಾತ್ಮ, ಮುರುಳೀಧರ ಕರುಣಾಕರ ಪಾಲಿಸೋ ಶ್ರೀ ಹರಿ. ಸಾಗರ ಶಯನ ಶಿರಸಾಗರ ಶಯನ. ವಾಮನ ರೂಪದ ಬಲಿ ಅರ ನಿನ್ನ ನಾಮಾಭಿಷೇಕವು
ಗಮರ ರೂಪದ ಬಲಿಯರ ನಿನ್ನ ನಾಮ ವಿವೇಕವು ಬಲು ಗಮರ ಕಮರನೊಳು ನೀ ಕೃಪೆಯ ತೋರಿಸೋ ಕಮರನೊಳು ನೀ ಕೃಪೆಯ ತೋರಿಸೋ ತಮಸಲಿಗಿದ ದಾಮೋದರ ಸಾಗರ ಶಯನ ಚಿರಸಾಗರ ಶಯನ ಮುರಳೀಧರ ಕರುಣಾಕರ ಪಾಲಿಸೋ ಶ್ರೀ ಹರಿ ಮುರಳೀಧರ ಕರುಣಾಕರ ಪಾಲಿಸೋ ಶ್ರೀ ಹರಿ ಸಾಗರ ಶಯನ ಚಿರಸಾಗರ ಶಯನ ಕರುಣಾಕರ ಶಯನ ಚಿರಸಾಗರ ಶಯನ ವಿದು ಪರಮಾತ್ಮ ಕ್ಷೀರಸಾಗರ ಶಯನಾದ ನಿನ್ನ ಲೀಲೆಯನ್ನು ನಾನು ಎಷ್ಟು ಕೊಂಡಾಡಲಿದ್ದೇವಾ. ನಿನ್ನನ್ನು ಪಡೆದ ವಸುದೇವ ದೇವಕಿಯರೇ ಧನಿಯರು. ವಿದುರ, ನಾನಿನ್ನು ಪಾಂಡವರ ರಾಯಭಾರಿಗೆ ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ಪರಮಾತ್ಮ, ಭಕ್ತರಾದ ಪಾಂಡವರನ್ನು ದೂತತ್ವ ವಹಿಸಿ ಭಕ್ತರಕ್ಷಕನೆಂಬ ಬಿರುದನ್ನು ಪಾಲಿಸಿದೆ. ಈ ಲೀಲೆಯನ್ನು ನಾನು ಎಷ್ಟು ಕೊಂಡಾಡಿದರೂ ಸಾಲದು. ಆ ಪಾಂಡವರನ್ನು ರಕ್ಷಿಸುವ ಭಾರ ನಿನ್ನದು ದೇವ, ನಿನ್ನದು. ವಿದುರ, ನಾನೀಗ ನನ್ನ ಸೋದರತ್ತೆಯಾದ ಕುಂತಿ ದೇವಿಯೊಡನೆ ಅತ್ಯಂತ ರಹಸ್ಯವಾದ ವಿಚಾರವನ್ನು ಮಾತನಾಡಿಕೊಂಡು ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುವೆನು. ನೀನು ಸಹ ಅಲ್ಲಿಗೆ ಬಾವಿದುರ. ಅಲ್ಲಿ ಒಂದು ವಿಚಿತ್ರವಾದ ಪ್ರಸಂಗವು ನಡೆಯುವುದು. ನೀನು ನೋಡುವೆಯಂತೆ. ತಮ್ಮ ಇಚ್ಛೆಯಂತಾಗಲಿ ಪರಮಾತ್ಮ. ವಿದುರ, ನಿನ್ನಲ್ಲಿರುವ ಶಿವಧನಸ್ಸನ್ನು ಮರ್ಯಾದೆ ತೆಗೆದುಕೊಂಡು ಬಾ. ಆಗಬಹುದು ಪರಮಾತ್ಮ. ಜಗದ ಜೀವನದ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಪರಮಾತ್ಮ. ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಹಿಡಿಯುವ ಮೋಹನ ರೂಪ ದೇವ ಜಗದ ಪರಮಾತ್ಮ. ನಿಗಮ ಗೋಚರನೆ ನಿರ್ಮಲಾತ್ಮನು ನೀನೆ ನಿಗಮ ಗೋಚರನೆ ನಿರ್ಮಲಾತ್ಮನು ನೀನೆ ಬಲ್ಲವರಾರು ಜಗದ ದೇವರಲಿ ಬಲ್ಲವರಾರು ಜಗದ ದೇವರಲಿ ಪವನಗೆ ಸಿಲುಕಿದ ಭ್ರಾಂತಿಯ ಮನುಜರ ಪವನಗೆ ಸಿಲುಕಿದ ಭ್ರಾಂತಿಯ ಮನುಜರ ಪವರೋಗ ವೈದ್ಯ ನೀ ಪರಿಪಾಲಿಸೋ ದೇವ ಜಗದ ಜೀವನದ ತನು ನೀನೆ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಪರಮಾತ್ಮ. ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಮಿಡಿಯುವ ಮೋಹನ ರೂಪ ದೇವ ಜಗದ ಜೀವನದ ತನು ನೀನೆ ಜಗದ ಜೀವಾತ್ಮನು ನೀ